ಪುಷ್ಪಗಿರಿ ಮಠದಲ್ಲಿ ನಡೆಯುವ ಕಾರ್ಯಾಗಾರದ ಬಗ್ಗೆ ಬೇಲೂರು ತಾಲೂಕಿನ ಅರೇಹಳ್ಳಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಪ್ರಚಾರ ನಡೆಸಿ ಆಹ್ವಾನಿಸಲಾಗಿದೆ. ಪುಷ್ಪಗಿರಿಯಲ್ಲಿ ಮಹಿಳಾ ಸ್ವಸಹಾಯ ಸದಸ್ಯರಿಗೆ ಕಾರ್ಯಾಗಾರ. ತಾಲೂಕಿನ ಹಳೆಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇದೇ ಡಿಸೆಂಬರ್ 25ರಿಂದ 27 ತನಕ 3 ದಿನಗಳ ಕಾಲ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಈ ಅವಕಾಶವನ್ನ ಸಂಘದ ಸದಸ್ಯರು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ವಿನುತಾ ಧನಂಜಯ್ ತಿಳಿಸಿದ್ದಾರೆ. ತಾಲೂಕಿನ ಅರೇಹಳ್ಳಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ನಡೆಯುವ ಮಹಿಳಾ ಸದಸ್ಯರಿಗೆ ನಡೆಯುವ ಕಾರ್ಯಾಗಾರದ ಬಗ್ಗೆ ಮಾಹಿತಿ ನೀಡಿದ ಬಳಿಕ ಪತ್ರಿಕೆಯೊಂದಿಗೆ ಮಾತನಾಡಿದರು. ಪುಷ್ಪಗಿರಿ ಜಗದ್ಗುರುಗಳು ಧಾರ್ಮಿಕತೆ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರ ಹೊರತುಪಡಿಸಿ 2020ರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿದ್ದು, ಸದ್ಯ ರಾಜ್ಯದ 10 ಜಿಲ್ಲೆಯಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘಗಳು ಸ್ಥಾಪನೆಯಾಗುವುದರ ಮುಖೇನ ಕೌಶಲ್ಯಾಭಿವೃದ್ಧಿ ಬಗ್ಗೆ ತರಬೇತಿ ಹಾಗೂ ಉತ್ಪನ್ನಗಳ ತಯಾರಿಕೆ ನಡೆಸಲು ಪೂಜ್ಯರು ಪ್ರೇರಣೆ ನೀಡಿದ್ದಾರೆ. ಸದ್ಯ ಹಾಸನ ಹಾಗೂ ಹಾವೇರಿಯಲ್ಲಿ ಬೃಹತ್ ಮಹಿಳಾ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಇದು ಮಾತ್ರವಲ್ಲದೆ ಪೂಜ್ಯರು ಮಹಿಳಾ ಸದಸ್ಯರಿಗೆ ಹೆಚ್ಚಿನ ತರಬೇತಿ ಜೊತೆಗೆ ವಿಶೇಷ ಉಪನ್ಯಾಸ ನೀಡಬೇಕು ಅಂತ ಇದೇ ಡಿಸೆಂಬರ್ 25, 26 ಮತ್ತು 27ರಂದು 3 ದಿನದ ಕಾರ್ಯಾಗಾರ ಹಮ್ಮಿಕೊಂಡಿದೆ. 3 ದಿನದ ಕಾರ್ಯಾಗಾರದಲ್ಲಿ ಮಹಿಳಾ ಸದಸ್ಯರಿಗೆ ಊಟ ಮತ್ತು ವಸತಿ ಸೌಲಭ್ಯ, ಉಚಿತ ಆರೋಗ್ಯ ಶಿಬಿರ, ತಪಾಸಣೆ ಮತ್ತು ಚಿಕಿತ್ಸೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಉಪನ್ಯಾಸಗಳು ನಡೆಯಲಿದೆ. ಇಂತಹ ಅಪರೂಪದ ಕಾರ್ಯಾಗಾರದ ಸಂಪೂರ್ಣ ಫಲವನ್ನ ಮಹಿಳಾ ಸದಸ್ಯರು ಪಡೆಯಬೇಕು ಅಂತ ಹೇಳಿದ್ರು. ಇನ್ನು ಅರೇಹಳ್ಳಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಗೀತಾ ಶಿವರಾಜ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಅಸಂಖ್ಯಾತ ಮಠಗಳು ಇಂದಿಗೂ ತ್ರಿವಿಧ ದಾಸೋಹ ಮೂಲಕ ಸೇವೆ ಸಲ್ಲಿಸ್ತಾ ಇದೆ. ಆದರೆ ಪುಷ್ಪಗಿರಿ ಮಠ ಮಾತ್ರ ತನ್ನ ಭಿನ್ನತೆಯಲ್ಲಿ ಧರ್ಮಸ್ಥಳ ಸಂಘ ಹೊರತುಪಡಿಸಿ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದ ಕೀರ್ತಿ ಪುಷ್ಪಗಿರಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ಲತ್ತೆ ಎಂದ ಅವರು, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಘ ಕೇವಲ ಹಣಕಾಸಿಗೆ ಸೀಮಿತವಾಗಿದೆ. ಮಹಿಳೆಯರ ಸಬಲೀಕರಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ತರಬೇತಿ ಮತ್ತು ಕಾರ್ಯಾಗಾರ ನಡೆಸುತ್ತಾ ಬಂದಿದೆ. ಈಗಾಗಲೇ ಅರೇಹಳ್ಳಿ ಮಹಿಳಾ ಸಂಘ ಕಾಫಿ ಪುಡಿ ಪ್ಯಾಕ್ ಮಾಡುವುದು ಅಲ್ಲದೆ ಯಸಳೂರು ಸಂಘದ ಸದಸ್ಯರು ಸಿಹಿ ತಿಂಡಿ ಮಾರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘದ ಸದಸ್ಯರು 10 ಉತ್ಪನ್ನಗಳ ತಯಾರಿಕೆ ನಡೆಸಿ ಲಾಭ ಗಳಿಸುವ ಕಡೆ ಸಾಗಿದ ಕಾರಣದಿಂದ ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ನಡೆಯುವ 3 ದಿನದ ಕಾರ್ಯಾಗಾರದಲ್ಲಿ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಭಾಗಿಯಾಗಬೇಕು ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಅರೇಹಳ್ಳಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಆದ ರೋಹಿಣಿ ಮಲ್ಲೇಶ್, ಮಂಜುಳಾ ಶಿವಕುಮಾರ್, ಜ್ಯೋತಿ ಮೋಹನ್, ರತ್ನ, ಗಾಯತ್ರಿ, ವೀಣಾ, ಶೈಲಮೋಹನ್, ಶೋಭಾ, ವಿದ್ಯಾ, ಆನಂದ, ಪ್ರೇಮ, ಪದ್ಮಾವತಿ, ಸುಮಾ, ತಾರಾ ಮತ್ತು ವಿನುತಾ ಇನ್ನು ಮುಂತಾದವರು ಹಾಜರಿದ್ದರು. ಸ್ವಾಮೀಜಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘಗಳನ್ನ ಮೌಟು ಹಾಕಿದ್ರು. ಆ ಸಂಘಗಳು ಈಗಾಗಲೇ 4 ವರ್ಷದಿಂದ ಸಂಘಗಳು ನಿರಂತರವಾಗಿ ನಡೆಯುತ್ತಿದೆ. ಆದರೆ ಈಗ ಸಂಘದ ಪದಾಧಿಕಾರಿಗಳಿಗೆ ಬರೀ ಮಹಿಳೆಯರು ಸಂಘ ಮಾಡಿ ದುಡ್ಡಿನ ವ್ಯವಹಾರ ಒಂದೇ ಮಾಡೋದು ಬೇಡ, ಎಲ್ಲ ರಂಗದಲ್ಲೂ ಸಹ ಮಹಿಳೆಯರು ಮುಂದುವರಿಬೇಕು ಅನ್ನೋ ಒಂದೇ ಕಾರಣದಿಂದ 3 ದಿನ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದಾರೆ. ಆ ಕಾರ್ಯಾಗಾರಕ್ಕೆ ನಮ್ಮ ಯೋಜನಾಧಿಕಾರಿಗಳಾದಂತಹ ವಿನುತಾ ಧನಂಜಯರವರು ನಮ್ಮನ್ನು ಕರೆಯಲಿಕ್ಕೋಸ್ಕರ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಾಗಾರದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದು. ಈ ಒಂದು ಕಾರ್ಯಾಗಾರಕ್ಕೆ ಎಲ್ಲರೂ ಸಹ ಹೋಗೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ವಂದನೆ. ಪರಮಪೂಜ್ಯರಿಗೆ ವಂದಿಸುತ್ತಾ ಇವತ್ತು ನಾವು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಹರೇಹಳ್ಳಿಯಲ್ಲಿ ಇದ್ದೀನಿ. ಏನಪ್ಪ ವಿಶೇಷ ಅಂತ ಅಂದರೆ, ಪರಮಪೂಜ್ಯರು ಜಿಲ್ಲಾ ಮಟ್ಟದಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆಗಳಿಗೆ ಕಾರ್ಯಾಗಾರ ಶಿಬಿರವನ್ನು 3 ದಿನದಲ್ಲಿ ಪುಷ್ಪಗಿರಿ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಜೊತೆಗೆ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಹಮ್ಮಿಕೊಂಡಿರೋದ್ರಿಂದ ಅವರಿಗೆ ಪತ್ರಿಕೆ ನೀಡುತ್ತಾ ಆಹ್ವಾನ ನೀಡಲಿಕ್ಕೆ ನಾನು ಇವತ್ತು ಈ ಒಂದು ಹರೇಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ವಿಶೇಷ ಏನಂತ ಅಂದರೆ, ಈ ಕಾರ್ಯಕ್ರಮದಲ್ಲಿ ಯೋಗದಿಂದ ಹಿಡಿದು ಉಪನ್ಯಾಸದಿಂದ ಹಿಡಿದು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಬೇರೆ ರೀತಿ ಒಂದು ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಬಲೀಕರಣರಾಗಬೇಕು. ನಮ್ಮ ಮಹಿಳೆಯರು ಸ್ವತಃ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು ಏನಾದರೂ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ಅವರು ಗುರುತಿಸ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಇಲ್ಲಿ ಇಟ್ಕೊಂಡು
ಈ ಒಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನು ಹುಟ್ಟು ಹಾಕಿದ್ದಾರೆ. ಆ ಸಂಘದ ಪದಾಧಿಕಾರಿಗಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮವನ್ನು, ಕಾರ್ಯಾಗಾರ ಶಿಬಿರವನ್ನು ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ